ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆಫ್ಟರ್ 5 ಡೇಸ್ ಅಂದರೆ ಯಶುಗೆ ನಾವು ಏನಂತಾರೆ ಈ ಅಮ್ಮ ಆಗಿತ್ತು ಅಂತ ಹೇಳ್ಬೋದು. ತುಂಬ ಜನ ಅಮ್ಮ ದೇವರು ಅಂತೆಲ್ಲ ಹೇಳ್ತಾನೆ ಇದ್ದೀರಾ. ಸೊ ತುಂಬ ಜನ ಕಾಲ್ ಮಾಡಿ ಕೂಡ ಹೇಳಿದ್ದೀರಾ. ಸೊ ಅದಕ್ಕಾಗಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಮನೆ ದೇವ್ರ ಪೂಜೆ ಮಾಡಿಸಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ನಾವು ಮನೆಯವರೆಲ್ಲ ಹೊರಟಿದ್ದೀವಿ. ನಾನು, ಯಶು, ನಮ್ಮ ಅತ್ತೆ, ಸುಬ್ಬು, ನಮ್ಮ ಮನೆಯವರು ಎಲ್ಲರೂ ಬಿಡ್ದಿಗೆ ಬಂದ್ವಿ. ನಮ್ಮ ಮಾವ ಈಗ ಆಲ್ರೆಡಿ ಬಿಡ್ದಿಲೇ ಇದ್ದರು. ಸೊ ಬರೋವಾಗ ಕಾಲ್ ಮಾಡಿ ಬರ್ತೀನಿ ಅಂತಲೇ ಹೇಳಿದರು. ಸೊ ಇಲ್ಲಿ ನಾವು ಎಳ್ನೀರು ಕುಡಿತಾ ನಮ್ಮ ಮಾವಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಮಾವ ಬಂದರು. ಸೊ ಯಶು ಒಂಥರ ಡಿಫ್ರೆಂಟಾಗೆ ಕಾಣ್ತಾ ಇದ್ದಾನೆ, ಯಾಕಂದರೆ ಮುಖ ಎಲ್ಲ ಉದ್ಕೊಟ್ಟಿತ್ತಲ್ಲ ಅದಕ್ಕೆ. ಸೊ ನಾನು ಅಷ್ಟೇ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ, 2-3 ಡೇಸ್ ಆಗೋಯಿತು. ಸೊ ಯಾಕೆ ಅಂತ ಗೊತ್ತಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ಅದಾದಮೇಲೆ ನಾವೆಲ್ಲ ಇವಾಗ ಮದ್ದೂರಮ್ಮ ನಮ್ಮ ಮನೆ ದೇವರು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಬಿಟ್ಟು ಬರೋಣ. ಹಾಗೆ ನಾವು ಕಾರ್ ತೊಗೊಂಡಾಗಿಂದ ಅಲ್ಲಿಗೆ ಹೋಗಿರಲಿಲ್ಲ ಪೂಜೆ ಮಾಡ್ಸೋಕ್ಕೆ. ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಸೊ ಇದು ಮದ್ದೂರಮ್ಮ ದೇವಸ್ಥಾನ, ನಮ್ಮ ಮಾವ ಅವರ ಮನೆ ದೇವರು. ನಾವು ಯೂಶ್ವಲಿ ಇಲ್ಲಿಗೆ ಬರೋದು. ನಮ್ಮ ಮಕ್ಕಳು ಮುಡಿ ಕೂಡ ನಾವು ಇಲ್ಲೇ ಕೊಡೋದು. ಇನ್ನು ಸುಬ್ಬುಗೆ ಮುಡಿ ಕೊಟ್ಟಿಲ್ಲ, ಇಲ್ಲಿ 3ನೇ ಮುಡಿ ಇಲ್ಲಿ ಕೊಡ್ತೀವಿ. ಹಾಗೆಯೇ ಮುಡಿ ಕೊಡುವಾಗ ಫಂಕ್ಷನ್ ಥರ ಕೂಡ ಮಾಡ್ತೀವಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೆಕೆಂಡ್ ಇಯರ್ ಬರ್ಡೇಗೆ ಮಾಡೋದಾ ಇಲ್ಲ ಇವಾಗಲೇ ಮಾಡೋದಾ ಅನ್ನೋದು ಕನ್ಫ್ಯೂಷನ್ ಇದೆ. ಸೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಸಪ್ತಮಾತೃಕೆಯರ ದೇವಸ್ಥಾನ ಇದು. ಮದ್ದೂರಮ್ಮನವರ 7 ಜನ ಅಕ್ಕ ತಂಗಿರು ಕೂಡ ಇಲ್ಲೇ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ದೇವಸ್ಥಾನ. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಲ್ಲಿ ತುಂಬ ವಿಶೇಷವಾಗಿ ಪೂಜೆ ಇರುತ್ತೆ. ನೀವು ಕೂಡ ವಿಸಿಟ್ ಮಾಡ್ಬೋದು. ಗೊತ್ತಿರುತ್ತೆ ತುಂಬ ಜನಕ್ಕೆ, ಗೊತ್ತಿಲ್ಲ ಅಂದರೆ ಹೇಳ್ತಾಯಿದ್ದೀನಿ. ಸೊ ನಾವು ಕಾರ್ ತಗೊಂಡಾಗಿಂದ ಇಲ್ಲಿಗೆ ಬರಬೇಕು, ಪೂಜೆ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಬರೋಕ್ಕಾಗಿರಲಿಲ್ಲ. ಫೈನಲಿ ಯಶುದ್ ಒಂದು ರೀಸನ್ ಸಿಕ್ತು ಅಂತ ಹೇಳಿ ನಾವು ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾಯಿದ್ದೀವಿ. ಹಾಗೆಯೇ ಅಲ್ಲಿ ಗೊತ್ತಿರೋ ಪೂಜಾರಿಗೆಲ್ಲ ಹೇಳಿದ್ವಿ, ಹಿಂಗೆ ಆಗಿದೆ ಇವನಿಗೆ ಅಂತ ಹೇಳಿ. ಅವರೂ ಒಂದಷ್ಟು ಏನೇನು ಮಾಡಬೇಕು ಅಂತೆಲ್ಲ ಹೇಳಿ ಅಲ್ಲಿ ದೇವ್ರದ್ದೆಲ್ಲ ತೀರ್ಥ ಎಲ್ಲ ಹಾಕಿ ಅವನಿಗೆ ಹೊಲ್ಸು ತಿನ್ನಿಸ್ಬೇಕು, ಮಾಂಸ ತಿನ್ನಿಸ್ಬೇಕು, 5 ದಿನ ಆಗಿದೆಯಲ್ಲ ಅಂತ ಹೇಳಿದ್ರು. ಅಂದರೆ ನಾನ್ ವೆಜ್ ತಿನ್ನೋದಕ್ಕೆ ಕೊಡಬೇಕು ಅಂತ. ಸೊ ಫೈನಲಿ ಅವ್ರು ಹೇಳಿದ ಪ್ರಕಾರ ನಾವು ಅಲ್ಲೇ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅದಿವರೆಗೂ ನಾವು ಮನೇಲೂ ಮಾಡಿರಲಿಲ್ಲ, ಯಾರೂ ಮಾಡಬಾರ್ದು, ಸ್ವಲ್ಪ ಮಡಿಯಾಗಿರಬೇಕು ಅಂತಲೇ ಹೇಳಿದರು. ಸೊ ಅದಕ್ಕೆ ನಾವು ಅವನಿಗೋಸ್ಕರ ಮನೇಲೂ ಮಾಡಿರಲಿಲ್ಲ. ಸೊ ಅಲ್ಲಿ ಅವರು ಒಬ್ಬರು ಅಮ್ಮ ಇರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಅವ್ರು ಹೇಳಿದ ಪ್ರಕಾರ ಅಲ್ಲಿ ನಾನ್ ವೆಜ್ ತಿನ್ನಿಸ್ಬೇಕು ಅಂತ ಹೇಳಿದ್ರು. ಸೊ ನಾವು ಓಕೆ ಅಂತ ಅಂದ್ಕೊಂಡ್ವಿ. ಸೊ ಇದನ್ನು ಯಾಕೆ ರೆಕಾರ್ಡ್ ಮಾಡಿದೆ ಅಂದರೆ ಮಹೇಂದ್ರ ತಾರ್ ಏನಿದೆ ಅದು ಒಂಥರ ನನ್ನ ಡ್ರೀಮ್ ಕಾರ್. ನೆಕ್ಸ್ಟ್ ತಗೊಳ್ಳೋದಾದರೆ ಇದೇ ತಗೋಬೇಕಂತ ಅಂದ್ಕೊಂಡಿದ್ದೀನಿ. ಶುಭ ಊಟ ಚೆನ್ನಾಗಿತ್ತ ಯಶು? ಅಮ್ಮ ಚೆನ್ನಾಗಿತ್ತಮ್ಮ? ಎಲ್ಲ ಐಟಮ್ ಎಲ್ಲ ಸೂಪರ್ ಆಯಿತು. ಯಾವ್ದು? ನಾನು ಲಾಸ್ಟ್ ಟೈಮ್ ತಿಂದಿದ್ದೆ ಇದೇ ಜಾಗದಲ್ಲಿ, ಅದಕ್ಕೆ ಚೆನ್ನಾಗಿರ್ತದೆ ಅಂತ ತಿಳಿಯಕ್ಕೆ. ಮಾವ ಏನು ಚೆನ್ನಾಗಿತ್ತು ಮಾವ? ಚೆನ್ನಾಗಿತ್ತು, ಕೈಮಾನು ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು. ಸೊ ಇದೇನಿದು ಚನ್ನಪಟ್ಟಣ ಹತ್ತತ್ರ ಇರುವಂಥ ಒಂದು ಹೋಟೆಲ್, ಲಕ್ಷ್ಮೀ ವೆಂಕಟೇಶ್ವರ ಮಿಲ್ಟ್ರಿ ಹೋಟೆಲ್ ಅಂತ. ಸೊ ನಮ್ಗೆ ತುಂಬ ಹೊಟ್ಟೆ ಹಸ್ದಿದ್ದ ಕಾರಣ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಊಟ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಇಲ್ಲಿ ಪಾಲಕ್ ಕೈಮಾ ಎಲ್ಲ ತುಂಬ ಚೆನ್ನಾಗಿತ್ತು. ನೀವೇನಾದ್ರು ಬ್ಯಾಂಗ್ಳೂರು, ಮೈಸೂರು ಹೈವೆಲ್ಲ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಯಶುಗೆ ಇನ್ನೊಂದು ಸ್ವಲ್ಪ 50% ಅಷ್ಟು ಇತ್ತು. ಬಟ್ ಅವರು ಕ್ಯೂರ್ ಆಗ್ತಾಯಿದ್ದ, ಮತ್ತು ಜ್ವರ ಎಲ್ಲ ಬಿಟ್ಟಿತ್ತು, ಮತ್ತು ಆ್ಯಕ್ಟಿವ್ ಆಗಿದ್ದ. ಲಾಸ್ಟ್ 4 ಡೇಸಿಂದ ಫುಲ್ಲು ಸಪ್ಪೆ ಆಗೋಗ್ಬಿಟ್ಟಿದ್ದ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಾಪ್ಗೆ ಹೋಗೋ ಟೈಮಿಂಗ್ಸ್ಗೆ ವಾಪಸ್ ಬರಬೇಕು ಅಂತ ಹೇಳಿ ಬೆಳಗ್ಗೆನೇ ಹೋಗಿ ಸುಮಾರು 2 ಗಂಟೆಗೆಲ್ಲ ಮನೆಗೆ ಬಂದ್ವಿ. ಅದಾದಮೇಲೆ ಅಲ್ಲಿಂದ ರೆಡಿಯಾಗಿ ಶಾಪ್ಗೆ ಹೋಗಿದ್ದೆ ನಾನು. ಹೊಸ ಸ್ಟಾಕ್ ಬಂದಿದೆಯಾ ಅನುಪಮ? ಬಿಚ್ಚಕ್ಕೆ ಆಯ್ತಲ್ಲ.
ನೋಡಿ ಇದು ಯಶ್ ಫ್ಯಾಷನ್ ಅಂತ ಎಲ್ಲ ಸ್ಯಾರೀಸೇ. ಎಲ್ಲ ಸ್ಯಾರೀಸ್, ನ್ಯೂ ಸ್ಯಾರೀಸ್. ಫೇಶಿಯಲ್ ಮಾಡ್ತಾ ಇದ್ದಾನೆ. ಸೊ ಇದು ಸಂಕ್ರಾಂತಿ ಹಬ್ಬಕ್ಕೆ ನಾನು ವೇರ್ ಮಾಡಿದ ಸ್ಯಾರಿ. ತುಂಬ ಜನ ಕೇಳ್ತಾ ಇದ್ವಿ. ಸೊ ಫುಲ್ ಸ್ಟಾಕ್ ಬಂದಿದೆ. ಯಾರಾದರೂ ಬುಕ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ಪ್ರೈಸ್ ಬಂದು 1800 ರೂಪಾಯಿ. ಫ್ರೀ ಶಿಪ್. ಫ್ರೀ ಶಿಪ್. ಮೊದಲೆಲ್ಲ ಶಿಪ್ಪಿಂಗ್ ಚಾರ್ಜ್ ಮಾಡ್ತಾ ಇದ್ದೀವಿ, ಇವಾಗ ಯಾಕೆ ಫ್ರೀ ಬಿಟ್ಬಿಟ್ಟಿದೆಯಲ್ಲ? ಸ್ಯಾರೀಸು ನಾವು ಇವಾಗ ಹೋಲ್ಸೇಲಲ್ಲಿ ಆಗ್ತಿರೋದ್ರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ, ಅದಕ್ಕೆ ನಾವು ಫ್ರೀ ಶಿಪ್ಪಿಂಗ್. ಸೊ ನಾನು ವೇರ್ ಮಾಡಿದ ಕಲರೇ ಹೇಳ್ತಾ ಇದ್ವಿ. ಸೊ ಇನ್ನು ವೈನ್ ಕಲರ್, ಪರ್ಪಲ್ ಕಲರ್ ಎಲ್ಲ ಬರೋದಿದೆ. ಸದ್ಯಕ್ಕೆ ನಾನು ಪಿಂಕ್ ಕಲರ್ ತರಿಸಿದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ಬಿಲ್ ಕಳಿಸಿದ್ದಾರೆ. ಇದು ಲೆಹರಿಯಾ ಸ್ಯಾರಿ ಅಂತ ಜಾರ್ಜೆಟಲ್ಲಿ ಬಂದಿದೆ. ಸಖತ್ತಾಗಿದೆ ಸೀರೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದ್ರ ಪ್ರೈಸ್ ನಾನು ಇನ್ನೂ ನೋಡಿಲ್ಲ. ಸೊ ಇದರಲ್ಲಿ ಬಂದು ಬಾಟಲ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್. ಇದು ಬಂದು ನೇವಿ ಬ್ಲೂ, ಹಾಗೇನೆ ಪಿಂಕ್ ಕಲರ್ ಕಾಂಬಿನೇಷನ್. ಹಾಗೆ ಇದು ಪರ್ಪಲ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್. ಇನ್ನೂ ಒಳ್ಳೆ ಒಳ್ಳೆ ಸೀರೆಸ್ಗಳು ಬರೋದಿದೆ. ಸೊ ಸೇಮ್ ಕಲರ್ 2 ತರಿಸಿದ್ದೀನಿ, ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಹೋಗಿದೆ. ಸೊ ಅದರಲ್ಲೇ ಮತ್ತೊಂದು ಕಲರ್ ಇದು ತುಂಬ ಚೆನ್ನಾಗಿದೆ ಕಲರ್. ಸೊ ಅದರಲ್ಲಿ ಮತ್ತೊಂದು ಕಲರ್ ಬಂದು ಆರೆಂಜ್ ಮತ್ತು ಪಿಂಕ್. ಸೊ ಇದು ಮತ್ತು ಇದು ಕಡ್ಡೆ ಜಾರ್ಜೆಟ್ ಅಂತಾರಲ್ಲ, ಅದರಲ್ಲಿ ಟ್ಯೂಬ್ ಚೆನ್ನಾಗಿದೆ ಸ್ಯಾರಿಗಳು. ಸೊ ಇದು ನನಗೆ ಜಸ್ಟು ನೆನ್ನೆ ತಾನೇ ಬಂದಿದೆ. ಅದನ್ನು ಇವತ್ತು ತಂದುಕೊಟ್ರು. ನೆನ್ನೆ ಯಾರಾದ್ರು ಬಂದಿತ್ತು, ಇವತ್ತು ತಂದುಕೊಟ್ಟಿದ್ದಾರೆ. ಸೊ ನೋಡಿ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಸೊ ನಾನು ಮೊದಲು ಡ್ಯಾಮೇಜಸ್ ಚೆಕ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲೇ ಇನ್ನೊಂದು ಕಲರ್. ನೆಕ್ಸ್ಟು ಇದು ಕಡ್ಡಿ ಬನಾರಸ್ ಅಸ್ಸಾಂ ಸಿಲ್ಕ್ ಅಂತ ಒಂದು ಬಂದಿದೆ. ಸೊ ನೋಡಿ ಇದು ಅಸ್ಸಾಂ ಸಿಲ್ಕ್ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೂಪರ್ ಆಗುತ್ತೆ ಅಲ್ಲ, ಚೆನ್ನಾಗಿತ್ತು. ಅಸ್ಸಾಂ ಸಿಲ್ಕ್. ಸೊ ಇದರಲ್ಲೂ ಸ್ವಲ್ಪ ಕಲರ್ಸ್ ಸ್ಯಾಂಪಲ್ಸ್ ಕಳಿಸಿದ್ದಾರೆ. ಬ್ಲ್ಯಾಕ್, ಹಾಗೆ ಮರೂನ್, ಹಾಗೆ ರಾಮ ಗ್ರೀನ್, ಲೈಟ್ ರೆಡ್, ನೇವಿ ಬ್ಲೂ, ಈ ಬ್ಲೂ, ಇದು ಲ್ಯಾವೆಂಡರ್, ಡಾರ್ಕ್ ಲ್ಯಾವೆಂಡರ್, ಹಾಗೆ ಪಿಂಕ್. ಇದು ಫುಲ್ ಒಂದು ಸೆಟ್ ತರಿಸ್ಕೊಂಡಿದ್ದೀವಿ. ಸೊ ಹಾಗೆ ಬಂದು ಸ್ಯಾಂಪಲ್ ಕಳಿಸಿದರೆ ಸಂಚಿ ಸಿಡ್ನಿ ಸಿಲ್ಕ್ ಅಂತ ಹೇಳಿದ್ದು. ಸಿಡ್ನಿ ಸಿಲ್ಕ್ ಸ್ಯಾರಿ ಸ್ಯಾಂಪಲ್ ಒಂದು ಬಂದಿದೆ. ನಾನು ಫ್ಯಾಬ್ರಿಕ್ ನೋಡಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಚೆನ್ನಾಗಿದೆ ಸಿಲ್ಕ್. ಇದರಲ್ಲೂ ಕಲರ್ಸ್ ಇದೆ, ಕಲರ್ಸ್ ತರಿಸ್ತೀನಿ ನೆಕ್ಸ್ಟು. ಸೊ ಇದ್ರದ್ದು ಪ್ರೈಸು 2599. ಓಕೆನಾ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಇದು ಸಿಲ್ಕ್ ಅಲ್ವಾ ರೀ? ಸೊ ಇಷ್ಟು ಬಂದಿದೆ. ಇನ್ನೂ ಒಂದು ಇವಾಗ ಬರ್ತಾ ಇದೆ ಪೋರ್ಟರಲ್ಲಿ. ಸೊ ಅದನ್ನು ಚೆಕ್ ಮಾಡ್ತೀನಿ ನಾನು. ಇದರಲ್ಲಿ ಇನ್ನೊಂದು ಸ್ವಲ್ಪ ಸ್ಟಾಕ್, ಅದರಲ್ಲಿ ನನಗೆ ಬರೀ ಇದು 3 ಅಷ್ಟೇ ರಿಸೀವ್ ಆಗಿದೆ. ನಾನು ಆರ್ಡರ್ ಮಾಡಿದ್ದು 30+. ಸೊ 3 ಅಷ್ಟೇ ಬಂದಿದೆ. ಕಲರ್ಸು ಪೋರ್ಟರಲ್ಲಿ ಇವಾಗ ಶಿಪ್ ಆಗ್ತಾಯಿದೆ.
ಅದನ್ನೆಲ್ಲ ನಾನು ಸ್ಟಾಕ್ನ ಆರ್ಗನೈಸ್ ಮಾಡಿ ಆಮೇಲೆ ಶಾಪಿಂದ ಮನೆಗೆ ಹೋಗ್ತೀನಿ. ಸೊ ಇದರಲ್ಲಿ ಯಾವುದಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್, ಹಾಗೆ ಯಶ್ಪಾಶಿ ನಂಬರ್ಗೆ ವಾಟ್ಸಪ್ ಮಾಡಿ, ಓಕೆನಾ? ಇಷ್ಟೇ, ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಶಾಪ್ಗೆ ಸ್ಟಾಕ್ ಬರೋದು ಒಂದು 8 ಗಂಟೆ ಆಗೋಯ್ತು ಇವತ್ತು. ಅಂದರೆ ಅವರು ಪೋರ್ಟರ್ಗೆ ಹಾಕಿದ್ರೆ ಇವತ್ತು ವೀಕೆಂಡ್ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಹೇಳಿ ಅವರು ರೀಚ್ ಆಗಿ ನಮಗೆ ಕೊಟ್ಟು ನಾವು ಅದನ್ನು ಚೆಕ್ ಮಾಡಿ ಬರೋದೇ ಲೇಟಾಗೋಯಿತು. ಅದಲ್ಲದೆ ಇವತ್ತು ನಮಗೊಂದು ಸರ್ಪ್ರೈಸ್ ಏನಂದರೆ, ಯಶು ಹುಷಾರಿಲ್ಲದೆ ಇದ್ರಿಂದ ಯಶುನ ನೋಡೋಕ್ಕೆ ಅಮ್ಮ ಬಂದಿದ್ದಾರೆ ಊರಿಂದ. ಸೊ ಅಮ್ಮ ಅಲ್ಲಿಂದ ಬರೋಷ್ಟೆಲ್ಲ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಸೊ ಅಮ್ಮ ನಮಗೆ 6 ಗಂಟೆಲೇನೂ ಹೇಳಿದ್ರು ಬರ್ತಾಯಿದ್ದೀನಿ ಅಂತ. ಸೊ ಅಮ್ಮನ ಪಿಕಪ್ ಮಾಡಿಕೊಂಡು ನಾವು ಮನೆಗೆ ಬಂದಿದ್ದು 8:15 ಏನೋ ಆಗಿತ್ತು. ಸೊ ಅದಾದಮೇಲೆ ಊಟ ತಿಂಡಿ ಎಲ್ಲ ಇದ್ದೇ ಇರುತ್ತಲ್ಲ. ಸೊ ಊಟ ಎಲ್ಲ ಮಾಡ್ಕೊಂಡು ಇವಾಗ ಮಲ್ಕೊಳ್ಳೋ ಟೈಮು ನಮಗೆ 10:30 ಆಯಿತು. ನಮ್ಮ ಯಜಮಾನ್ರು ನನಗೆ ಎಡಿಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಊಟ ಆಯ್ತಾ? ಆಗಿರುತ್ತೆ, ಆದರೆ ಅವ್ರು ಈಗ ಹೇಳಲ್ಲ. ಯಾಕೆ ಇನ್ನೂ ಇದ್ದಿದ್ದೀರಾ? ನಾನು ದಿನ ಎದ್ದಿರ್ತೀನಿ. ಅದಕ್ಕೆ ಸುಮ್ಮನೆ ಅಲ್ಲಿ ಮಲ್ಕೊಂಡ್ರು ಸುಮ್ಮನೆ ಪ್ರಯೋಜನ ಇಲ್ಲ. ಅವನು ಎತ್ತು ಕುತ್ಕೊಂತಾನೆ, ನಿದ್ದೆ ಅಂತ ಕೊಡಲ್ಲ. ನೀವು ಬರೋಗಂಟು ನಂಗೆ ಚಿಯರಪ್ ಮಾಡೋಕ್ಕೆ ನಮ್ಮ ಯಜಮಾನ್ರು ಅವರು ಒಂದು ವಿಡಿಯೋ ಎಡಿಟ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಪಾಪ ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ನಾಳೆ ಶಾಪಲ್ಲೆಲ್ಲ ಮಾಡಿದ್ವಿ. ಸ್ಟಾಕ್ ಬಂದಿದೆ ಹೊಸದಾಗಿ, ಒಂಥರ ಎಲ್ಲ ಚೆನ್ನಾಗಿತ್ತಲ್ವ ವಿಶ್ವ ಇವತ್ತು? ಸ್ಯಾರಿ ಸರ್ ಚೆನ್ನಾಗಿದೆ ಅಲ್ಲ, ಹೊಸ ಸ್ಟಾಕ್ ಸ್ಯಾರಿ ಎಲ್ಲ ಫುಲ್ ಕ್ವಾಲಿಟಿ ಆಯ್ತು, ಎಲ್ಲ ಚೆನ್ನಾಗೈತೆ ಸ್ಯಾರೀಸ್. 2 ಸ್ಟಾಕ್ ಬಂದಿರೋದು ಇವತ್ತು. ಖುಷಿ ಆಯಿತು, ಬೇಗ ಬಂತು. ಮತ್ತು ಇನ್ನು ಏರಲ್ಲಿ ನಾವು ತರಿಸ್ಕೊಂಡ್ಮೇಲೆ ಅದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೆ ಖುಷಿ ಆಗುತ್ತೆ ಅಷ್ಟೇ. ಸೊ ಬಟ್ಟೆ ಚೆನ್ನಾಗಿದ್ರೆ ಚೆನ್ನಾಗಿಲ್ದ್ರೆ ಅಷ್ಟೇ. ಮನಸ್ಸು ಅದ್ಯಾವುದೋ ಒಂದು ವೈರಲ್ ವಿಡಿಯೋ ಡೈಲಾಗ್ ಹೊಡಿತಾವ್ರೆ ಇವರು. ಸೊ ಅಷ್ಟೇ ಫ್ರೆಂಡ್ಸ್, ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮ ಇವಾಗ ಆಲ್ರೆಡಿ ಮಲ್ಕೊಂಡೆ 1 ಅವರ್ ಆಗೋಯಿತು. ಸುಬ್ಬನು ಮಲಗಿದ್ದಾನೆ. ಬೆಳಗ್ಗೆ ನಮ್ಮ ಮನೆಯವರು ಅತ್ತೆಗೋಸ್ಕರ ಏನು ಬೆಳಗ್ಗೆ ಏನು ಫಿಶ್ ಥರ ನಾನು ಅಂದ್ಕೊಂಡಿದ್ದೀನಿ. ಫಿಶ್ ತಿಂದು ತುಂಬ ದಿನ ಆಯ್ತು ಮನೇಲಿ ಮಾಡಿ. ಅತ್ತೆ ನೆಪ ಹೇಳ್ಕೊಂಡು ಇವ್ರು ತಿಂತಾವ್ರೆ. ತಿನ್ನೋದೇಲ್ವಾ? ನಾನು ತಿನ್ಬೇಕು ಅಂದ್ರೆ ನಾನು ಎಲ್ಲಿ ಬೇಕಾದ್ರೂ ತಿಂತೀನಿ. ಮನೆಗೆ ತರ್ತಾ ಇರೋದು ಅಲ್ವಾ? ಮನೆಗೆ ತರ್ತಾ ಇರೋದು ಅಕ್ಕ ರೀಸನ್. ನಾನು ಏರ್ ಸ್ಪ್ರೇ ಹೊಡ್ಕೊಂಡು ಸ್ವಲ್ಪ ರಫ್ ಆಗಿಬಿಡೈತೆ ಏರ್ಸ್. ನಾನು ಫಿಶ್ ತಿನ್ನಲ್ಲ ಫ್ರೆಂಡ್ಸ್, ಓನ್ಲಿ ಕಬಾಬ್. ಆದ್ರೆ ತಿಂತಾಳೆ, ಸಾಂಬಾರ್ ಆದ್ರೆ ತಿನ್ನಲ್ಲ, ಹೋಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಬಾಬ್ಗಿಂತ ಸಾಂಬಾರೇ ಚೆನ್ನಾಗಿರುತ್ತೆ. ನಿಮ್ಮ ಮೀನಲ್ಲಿ ಏನು ಮಾಡಿದ್ರು ನಿಮಗೆ ಚೆನ್ನಾಗಿರುತ್ತೆ. ನಾನೆಲ್ಲ ತಿಂತೀನಿ. ಫಿಶ್ ಇಷ್ಟ ಅವ್ರಿಗೆ. ನನಗೆ ಫಿಶ್ ಕಬಾಬ್ ಬಿಟ್ಟರೆ ನನಗೆ ಇಷ್ಟ, ತವಾ ಫ್ರೈ ಇಷ್ಟ. ಆ ಥರ ನನಗೆ ಸಾಂಬಾರು ಒಳಗಡೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಗುಡ್ ನೈಟ್. ಮತ್ತು ತುಂಬ ಜನ ಯಶುನ ಈಗಲೂ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದೀರಾ. ಯಶುಗೆ ಆಲ್ಮೋಸ್ಟ್ 80% ಕಡಿಮೆ ಆಗಿದೆ, ಕ್ಯೂರ್ ಆಗಿದೆ. ಇನ್ನು 20% ಇದೆ, ಅಷ್ಟು ಸ್ವಲ್ಪ ಇದೆ ಅಷ್ಟೇ. ಸೊ ಮಂಡೇ ಅಷ್ಟರಲ್ಲಿ ಸರಿ ಹೋಗ್ಬಿಡ್ತಾನೆ ಅಲ್ವಾ ರೀ? ಇವಾಗ 5 ಡೇಸ್ ಆಯಿತು. 5 ಡೇಸಿಂದ ನಮ್ಮ ಮನೇಲಿ ನಾನ್ ವೆಜ್ ಮಾಡಿರಲಿಲ್ಲ. ಬಿಕಾಸ್ ಆಫ್ ತುಂಬ ಜನ ಹೇಳಿದರೆ ಮಡಿ ಮಾಡಬೇಕು, ದೇವ್ರು ಮಾಡಬೇಕು ಅಂತ. ಸೊ ಅದೇ ಥರ ಮಾಡಿದ್ವಿ. 5ನೇ ದಿನಕ್ಕೆ ನಾನ್ ವೆಜ್ ಮಾಡಬೇಕು, ಹೊಲ್ಸ್ ಮಾಡಬೇಕು ಅಂತಾರಲ್ಲ. ಸೊ ಅದಕ್ಕೆ ನಾಳೆ ನಾವು ಪ್ಯೂರ್ಲಿ ಹೊಲ್ಸ್ ಮೀನು ಮಾಡ್ತಾಯಿದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.